ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಗ್ತಿರೋದು SRH ವರ್ಸಸ್ DC. ಈ ಮ್ಯಾಚ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ಬೇಗ 1K ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮ್ಯಾಚಿಗೆ ಬರೋಣ. SRH ವರ್ಸಸ್ DC ಅಲ್ವಾ? ಈ ಎರಡು ಟೀಮ್ಸ್ ಈ ಟೂರ್ನಮೆಂಟ್ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಹೌದು ನೋಡಿ, ಹೈದರಾಬಾದ್ ಆಡಿರೋ 6 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿರೋ, 3 ಮ್ಯಾಚಸ್ ಸೋತಿದೆ. ಬಟ್ ಡೆಲ್ಲಿ ಅಂತ ಬಂದಾಗ ಆಡಿರೋ 5 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿರೋ, 2 ಮ್ಯಾಚಸ್ ಸೋತಿದೆ. ಬಟ್ ಇಲ್ಲಿ ಫಾರ್ ಬೆಟರ್ ಯಾವ್ದು ಕಾಣಿಸ್ತಾ ಇರೋದು ಅಂದ್ರೆ DC. ಯಾಕಂದ್ರೆ ಇವ್ರು ಆಡಿರೋ 5 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿದ್ದಾರೆ. ಹೈದರಾಬಾದ್ 6 ಮ್ಯಾಚಸ್ ಅಲ್ಲಿ 3 ಮ್ಯಾಚ್ ವಿನ್ ಆಗಿರೋದು. ಆದ್ರಿಂದ ಡೆಲ್ಲಿನೇ ಅಹೆಡ್ ಇದೆ ಅಂತ ಹೇಳ್ಬೋದು. ಹಂಗೆ ಲಾಸ್ಟ್ ಮ್ಯಾಚ್ SRH ವಿನ್ ಹಾಕ ಬರ್ತಾ ಇದೆ ಚೆನ್ನೈ ವಿರುದ್ಧ. ಹೌದು, ಅಲ್ಲಿ ಯಾವ ತರ ಬೌಲಿಂಗ್ ಮಾಡಿದ್ರು, ಯಾವ ತರ ಬ್ಯಾಟಿಂಗ್ ಆಡಿದ್ರು, ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಸಗದಾಗಿ ಬಂತು. ಆದ್ರಿಂದಲೇ ಚೆನ್ನೈ ಮೇಲೆ ವಿನ್ ಆದ್ರು. ಮತ್ತೆ ಡೆಲ್ಲಿ ಅಂತ ಬಂದಾಗ ನಮ್ಮ RCB ಮೇಲೆ ವಿನ್ ಆದ್ರು. ಬಟ್ ಅಷ್ಟೊಂದೇನು ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರು ಸೋಲೋ ಮೂವ್ಮೆಂಟ್ ಇಂದ ಕಮ್ ಬ್ಯಾಕ್ ಮಾಡಿ ವಿನ್ ಆಗಿದ್ದು. ಬಟ್ ವಿಕ್ಟ್ರಿನೇ ಅದೇನಿಲ್ಲ. ಬಟ್ ಒಂಥರ ಒಳ್ಳೆ ಬ್ಯಾಟಿಂಗ್ ಆಡಿದ್ರು, ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಆದ್ರಿಂದಲೇ ನಮ್ಮ RCB ವಿರುದ್ಧ ವಿನ್ ಆದ್ರು ಅಂತಾನು ಹೇಳ್ಬೋದು. ಮತ್ತೆ ಸ್ಟಾಟ್ಸ್ ಅಂತ ಬಂದಾಗ ಇವರು ಟೋಟಲ್ ಇದುವರೆಗೂ IPL ಅಲ್ಲಿ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 26. ಆ 26 ಮ್ಯಾಚಸ್ ಅಲ್ಲಿ 13 ಮ್ಯಾಚಸ್ SRH ವಿನ್ ಆದ್ರೆ, DC 12 ಮ್ಯಾಚಸ್ ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಾ ಇರೋದು ಏನಂದ್ರೆ ಅಷ್ಟೊಂದೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಒಂಥರ ಈಕ್ವಲ್ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವತ್ತಷ್ಟೇ ಈಕ್ವಲ್ ಫೈಟ್ ಇರುತ್ತೆ, ಮತ್ತೆ ನೋಡಕ್ ಮಜಾ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಇವತ್ತು ಮ್ಯಾಚ್ ಆಗ್ತಾ ಇರೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಅಲ್ವಾ? ಇದು ಎಲ್ಲರಿಗೂ ಗೊತ್ತಿರೋಗೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಬೌಲರ್ಸ್ ಗೆ ಸ್ವಲ್ಪ ಕಷ್ಟ ಅಸಿಸ್ಟ್ ಆಗಲ್ಲ, ಬ್ಯಾಟ್ಸ್ಮನ್ಸ್ ಸಖತ್ ಅಸಿಸ್ಟ್ ಆಗುತ್ತೆ. ಆದ್ರಿಂದ ಇಲ್ಲಿ ಯಾವಾಗ್ಲೂ ಮ್ಯಾಚಸ್ ನಡೆಯೋದೆಲ್ಲ ಹೈ ಸ್ಕೋರಿಂಗ್ ಗೇಮ್ಸ್ ಆಗಿರುತ್ತೆ. ಲಾಸ್ಟ್ ಮ್ಯಾಚ್ ಹೈದರಾಬಾದ್ ಆಡಿದಾಗ ಏನಷ್ಟು ಸ್ಕೋರ್ ಮಾಡಕ್ಕಾಗಿಲ್ಲ, ಅಲ್ಲಿ ಸ್ವಲ್ಪ ಕಷ್ಟಪಟ್ಟರು ಬ್ಯಾಟ್ಸ್ಮನ್ಸ್. ಬಟ್ ಇದು ಯಾವತ್ತಿದ್ರು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಸ್ವಲ್ಪ ಎಫರ್ಟ್ ಹಾಕಿದ್ರೆ ಒಳ್ಳೆ ರನ್ಸ್ ನ ಕಲೆ ಆಗ್ಬೋದು. ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಇವರು ಆಡಿರೋ ಟೋಟಲ್ ಮ್ಯಾಚಸ್ ಬಂದು 8 ಮ್ಯಾಚಸ್ ಅಲ್ಲಿ SRH 5 ಮ್ಯಾಚಸ್ ವಿನ್ ಆದ್ರೆ, DC 3 ಮ್ಯಾಚಸ್ ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಾ ಇರೋದೇನಂದ್ರೆ ಹೈದರಾಬಾದ್ ಹೋಮ್ ಗ್ರೌಂಡ್ ಅಲ್ಲಿ ಹೈದರಾಬಾದ್ ಡಾಮಿನೇಟ್ ಜಾಸ್ತಿ ಇದೆ. DC ಕೈಲಿ ಇವ್ರನ್ನ ಡಾಮಿನೇಟ್ ಮಾಡಕ್ ಆಗಿಲ್ಲ. ಹಂಗೆ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಈ ಸ್ಟೇಡಿಯಂ ಅಲ್ಲಿ ಬಂದು 83 ಮ್ಯಾಚಸ್ ಅಲ್ಲಿ 35 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ವಿನ್ ಆದ್ರೆ, ಇನ್ 47 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ವಿನ್ ಆಗಿದ್ದಾರೆ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ, ಯಾರೇ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೊಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನೋಡಿ, ಇಲ್ಲೇ ಸ್ಟಾಟ್ಸ್ ಹೇಳ್ತಾ ಇದೆ ಚೇಸ್ ಮಾಡಿದ್ರೆ ವಿನ್ ಆಗೋದು. ಆದ್ರಿಂದ ಚೇಸಿಂಗ್ ತಗೋತಾರೆ. ಮತ್ತೆ ಪ್ಲೇಯಿಂಗ್ 11 ನೋಡೋಣ. ಈ ಪ್ಲೇಯಿಂಗ್ 11 ಅಂತ ಬಂದಾಗ ಇವಾಗ ಎರಡು ಟೀಮ್ ಅಲ್ಲಿ ಇರ್ಬೋದು. ನೋಡಿ, ಬ್ಯಾಟಿಂಗ್ ಅಂತ ಬಂದಾಗ ಹೈದರಾಬಾದ್ ಕಡೆ ಅಷ್ಟೊಂದು ಯಾರು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಅಭಿಷೇಕ್ ಶರ್ಮಾ ಕೆಲವು ಮ್ಯಾಚಸ್ ಆಡ್ತಾ ಇದಾರೆ, ಬಟ್ ಅವ್ರ ಕಡೆ ಇನ್ನ ಮೇನ್ ಯಾರು ಆಗ್ತಾ ಇಲ್ಲ ಅಂದ್ರೆ ಟ್ರಾವಿಸ್ ಹೆಡ್ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. ಇಶಾನ್ ಕಿಶನ್ ಇಂದನೂ ಅಷ್ಟೊಂದು ರನ್ಸ್ ಬರ್ತಾ ಇಲ್ಲ. ಬಟ್ ಆದ್ರೂ ನಿತೀಶ್ ರೆಡ್ಡಿ ಕುಮಾರ್ ಕೆಲವು ಮ್ಯಾಚಸ್ ಆಡಿದ್ರು. ಕೆಲವರು ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ, ಕೆಲವರು ಇನ್ಕನ್ಸಿಸ್ಟೆನ್ಸಿ ಅನ್ನೋದಿದೆ. ಆದ್ರಿಂದ ಅವರು ಕೆಲವು ಮ್ಯಾಚಸ್ ಸೋಲ್ತಾ ಇದ್ರೆ, ಸ್ವಲ್ಪ ಕಷ್ಟ ಪಡ್ತಾ ಇದಾರೆ. ಬಟ್ ಆದ್ರೂ ಪರವಾಗಿಲ್ಲ, 6 ಮ್ಯಾಚ್ 3 ವಿನ್ ಆಗಿದ್ದಾರೆ ಅಂದ್ರೆ ಒಳ್ಳೆ ಇದಂತಾನೆ ಹೇಳ್ಬೋದು. ಡೆಲ್ಲಿ ಕಡೆ ಅಂತ ಬಂದಾಗ ಯಾರ ಕೈಲೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ ಬ್ಯಾಟಿಂಗ್ ಅಲ್ಲಿ. KL ರಾಹುಲ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ, ಮತ್ತೆ ಡಿಸ್ಟನ್ಸ್ ಸ್ಟೆಪ್ಸ್ ಅವ್ರ ಕಡೆಯಿಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇನ್ ಬೇರೆ ಎಲ್ಲರ ಕಡೆಯಿಂದಲೂ ಒಂಥರ ಇನ್ಕನ್ಸಿಸ್ಟೆನ್ಸಿ ಅನ್ನೋದಿದೆ. ಆದ್ರಿಂದ ಡೆಲ್ಲಿಗೂ ಸ್ವಲ್ಪ ಕೆಲವು ಟೈಮ್ ಕಷ್ಟ ಪಡ್ತಾ ಇದಾರೆ, ವಿಕ್ಟ್ರಿ ಪಡ್ಕೊಂತ ಇದಾರೆ. ಬಟ್ ಕಷ್ಟಪಟ್ಟು ಪಡ್ಕೊತಾ ಇದಾರೆ ಅಂತ ಹೇಳ್ಬೋದು. ನಂಗೆ ಅನಿಸ್ದಂಗೆ ಇವೆರಡು ಟೀಮ್ ವಿನ್ ಹಾಕ ಬರ್ತಾರದಲ್ಲ ಲಾಸ್ಟ್ ಮ್ಯಾಚಸ್. ಆದ್ರಿಂದ ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ. ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಸೇಮ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಮತ್ತೆ ಇವಾಗ ಪ್ರಿಡಿಕ್ಷನ್ ಮಾಡುವ ಸಮಯ. ಇವೆರಡು ಕಂಪೇರ್ ಮಾಡಿದಾಗ ನೋಡಿ, ಹೈದರಾಬಾದ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿ ಬರ್ತಾ ಇದೆ. ಈ ಕಡೆ ಡೆಲ್ಲಿ ಅಂತ ಬಂದಾಗ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿ ಕೊಡ್ತಾ ಇದಾರೆ, ಬೌಲಿಂಗು ಸಕ್ಕತ್ತಾಗಿ ಮಾಡ್ತಾ ಇದಾರೆ. ಬಟ್ ಇವತ್ತು ಮ್ಯಾಚ್ ನಡೀತಾ ಇರೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ವಾ? ಆದ್ರಿಂದ ನಂಗೆ ಅನಿಸ್ದಂಗೆ ಹೈದರಾಬಾದ್ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇವ್ರದ್ದು ಸ್ಟಾಟ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಒಂಥರ ಈಕ್ವಲ್ ಪೈಪೋಟಿ ಇರುತ್ತೆ ಅಂತ. ಯಾರು ಸರ್ಸಾಮಾನ್ಯ ಸೋಲ್ನ ಒಪ್ಕೊಳ್ಳಲ್ಲ. ಯಾರೇ ಆಗ್ಲಿ ನಾನು ವಿನ್ ಆಗಬೇಕು ಅಂತ ಆಡ್ತಾರೆ. ಸಖತ್ ಎಫರ್ಟ್ ಹಾಕಿ ಆಡ್ತಾರೆ, ಮತ್ತೆ ಸಖತ್ ಕ್ಲೋಸ್ ಅಲ್ಲಿ ಬರುತ್ತೆ ಇವ್ರ ಗೇಮ್ಸ್ ಎಲ್ಲ. ನೋಡೋಣ ಇವತ್ತು ಯಾವ ತರ ಇರುತ್ತಂತ. ಇವತ್ತು ಅಷ್ಟೇ ಮಜಾ ಬರೋಂತ ಮ್ಯಾಚ್ ಆಗ್ಲಿ. ಇವತ್ತು ನೋಡಿ, ಹೈದರಾಬಾದ್ ಏನಾದ್ರು ವಿನ್ ಆದ್ರೆ ಒಂಥರ ಅವ್ರಿಗೂ ಸ್ವಲ್ಪ ಪಾಯಿಂಟ್ಸ್ ಟೇಬಲ್ ಸ್ವಲ್ಪ ಈಸಿ ಆಗುತ್ತೆ ನೆಕ್ಸ್ಟ್ ಪ್ಲೇ ಆಫ್ಸ್ ಎಂಟ್ರಿ ಆಗಕ್ಕೆ. ಆದ್ರಿಂದ ಹೈದರಾಬಾದ್ ವಿನ್ ಆಗ್ತಾರ, ಇಲ್ಲಾಂದ್ರೆ DC ವಿನ್ ಆದ್ರೂ ಅಷ್ಟೇ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಪ್ಲೇ ಆಫ್ಸ್ ಎಂಟ್ರಿ ಆಗಕ್ಕೆ. ಆದ್ರಿಂದ ಯಾವ್ದು ವಿನ್ ಆಗುತ್ತೆ ಅಂತ ಕಾದ್ ನೋಡೋಣ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.